Hello everyone, myself Ganesh Ravi, Assistant Professor, Department of Commerce and Management, Government First Grade College, Kerpuram, Bengaluru. Today I am explaining about index number for second semester BCom and BBA students. Before going to the meaning of index number, so let us discuss about how this index number has been introduced. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಟ್ಯಾಟಿಸ್ಟಿಕ್ಸ್ ನಾವೆಲ್ಲ ಕಡೆ ಯೂಸ್ ಮಾಡ್ತೀವಿ ಬಿಕಾಸ್ ನಾನು ಆಲ್ರೆಡಿ ಹೇಳಿದೆ QAPD ಕ್ವಾಂಟಿಟೇಟಿವ್ ಅನಾಲಿಸಿಸ್ ಫಾರ್ ಬಿಸ್ನೆಸ್ ಡಿಸಿಷನ್. ಬಿಸ್ನೆಸ್ ಯಾವುದೇ ರೀತಿಯಾದಂಥ ಡಿಸಿಷನ್ ತೊಗೊಳ್ಬೇಕಾದ್ರೆ ಸೊ ವಿ ಆರ್ ಗೆಟಿಂಗ್ ದಿ ಹೆಲ್ಪ್ ಆಫ್ ಸ್ಟ್ಯಾಟಿಸ್ಟಿಕಲ್ ಟೂಲ್. ಫಾರ್ ಎಕ್ಸಾಂಪಲ್, ನೀವು ಅಷ್ಟೇ ನಿಮ್ಮ ಪರ್ಫಾರ್ಮೆನ್ಸ್ನ ಮೆಷರ್ ಮಾಡಬೇಕಾದ್ರೆ ವಿ ಆರ್ ಮೇಕಿಂಗ್ ಯೂಸ್ ಆಫ್ ಒನ್ ಆಫ್ ದಿ ಸ್ಟ್ಯಾಟಿಸ್ಟಿಕಲ್ ಟೂಲ್ ಕಾಲ್ಡ್ ಆ್ಯಾವ್ರೇಜ್. ಈ ಆ್ಯಾವ್ರೇಜಿಂದ ನಾವೇನು ಮಾಡ್ಕೊಳ್ಬೋದು, ನಮ್ಮ ಒಂದು ಪರ್ಫಾರ್ಮೆನ್ಸ್ ಎಷ್ಟಿದೆ ಹೇಗಿದೆ ಅಂತ ನಾವು ತಿಳ್ಕೊಳ್ಬೋದು. ಅದೇ ರೀತಿ ಈ ಇಂಡೆಕ್ಸ್ ನಂಬರು ಕೂಡ ಒನ್ ಆಫ್ ದಿ ಸ್ಟ್ಯಾಟಿಸ್ಟಿಕಲ್ ಟೂಲ್. ಇದು ಏನಪ್ಪ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಏನು ಚೇಂಜಸ್ ಆಗ್ತಾ ಇದೆ, ಸಮ್ ಆಫ್ ದಿ ವೇರಿಯಬಲ್ಸ್ ವಿಲ್ ಗೋಯಿಂಗ್ ಟು ಚೇಂಜಸ್. ಆ ವೇರಿಯಬಲ್ನ ಚೇಂಜಸ್ ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರನೇ ಈ ಇಂಡೆಕ್ಸ್ ನಂಬರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಬಿಫೋರ್ ದಿ ಮೀನಿಂಗ್ ಆಫ್ ಇಂಡೆಕ್ಸ್ ನಂಬರ್, ಹಾಗಾದರೆ ಇಂಡೆಕ್ಸ್ ಅಂದರೆ ಏನು? ಸೊ ಇಂಡೆಕ್ಸ್ ಅಂದರೆ, ಇಂಡೆಕ್ಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅನ್ ಇಂಡಿಕೇಟರ್. ಇಂಡೆಕ್ಸ್ ಅಂದರೆ ಏನು? ಇಟ್ ಈಸ್ ಅನ್ ಇಂಡಿಕೇಟರ್. ಸೊ ಅಥವಾ ಇಟ್ ಮೆಷರ್ಸ್ ಆಫ್ ಸಮಥಿಂಗ್. ಸೊ ಇಂಡೆಕ್ಸ್ ಇಸ್ ನಥಿಂಗ್ ಬಟ್ ಇಂಡಿಕೇಟರ್ ಆರ್ ಇಟ್ ಮೆಷರ್ಸ್ ಆಫ್ ಸಮಥಿಂಗ್. ಅಥವಾ ಇಟ್ ರೆಫರ್ಸ್ ಟು ಸ್ಟ್ಯಾಟಿಸ್ಟಿಕಲ್ ಮೆಷರ್ಸ್ ಆಫ್ ಚೇಂಜಿಂಗ್ ವೇರಿಯಬಲ್ಸ್. ನೋಡಿ, ಇಂಡೆಕ್ಸ್ ಅಂದರೆ ಇಟ್ ಈಸ್ ಇಂಡಿಕೇಟಿಂಗ್ ಆಫ್ ಸಮಥಿಂಗ್. ಸಮಥಿಂಗ್ ಅಂದರೆ ಏನಿಲ್ಲ, ಸಮ್ ಆಫ್ ದಿ ವೇರಿಯಬಲ್ಸು. ಸೊ ವೇರಿಯಬಲ್ಸ್ ಅಂದರೆ ಯಾವುದು? ಯಾವುದಾದ್ರೂ ಒಂದು ಪ್ರೈಸ್ ಇರ್ಬೋದು, ಅಥವಾ ಕ್ವಾಂಟಿಟೀಸ್ ಇರ್ಬೋದು, ಅಥವಾ ವ್ಯಾಲ್ಯೂಸ್ ಇರ್ಬೋದು. ಸೊ ಈ ಪ್ರೈಸಸ್ಸು ಇನ್ಕ್ರೀಸು ಅಥವಾ ಡಿಕ್ರೀಸಸ್ ಆಗ್ತಾ ಇರುತ್ತೆ. ಅಂಥ ಡಿಕ್ರೀಸು ಅಥವಾ ಇನ್ಕ್ರೀಸಸ್ ಆಗುವಂಥ ವೇರಿಯಬಲ್ನ ಇದು ಏನು ಮಾಡುತ್ತೆ ಅಂದರೆ ರೆಕಾರ್ಡ್ ಮಾಡುತ್ತೆ. ಅಂತ ರೆಕಾರ್ಡ್ ಮಾಡೋದಕ್ಕೆ ಏನಂತ ಕರಿತೀವಿ? ಇಂಡೆಕ್ಸ್ ಅಂತ ಕರಿತೀವಿ. ಸೊ ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಗೊತ್ತು, ಸ್ಟ್ಯಾಟಿಸ್ಟಿಕ್ ಡಸ್ ನಾಟ್ ಡೀಲ್ ಕ್ವಾಲಿಟೇಟಿವ್ ಆಸ್ಪೆಕ್ಟ್. ಸೊ ಆಲ್ವೇಸ್ ಸ್ಟ್ಯಾಟಿಸ್ಟಿಕ್ ಡೀಲ್ಸ್ ಓನ್ಲಿ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್. ಸೊ ಹಾಗಾಗಿ ಸೊ ನಾವಿಲ್ಲಿ ಇಂಡೆಕ್ಸ್ನ ವೇರಿಯಬಿಲಿಟಿನ ಮೆಷರ್ ಮಾಡಬೇಕಾದ್ರೆ ನಾವು ವಿ ವಿಲ್ ಮೇಕ್ ಯೂಸ್ ಆಫ್ ಕ್ವಾಂಟಿಟೇಟಿವ್ ಡೇಟಾ ಇಯರ್. ಸೊ ಅದಕ್ಕೋಸ್ಕರ ಇದನ್ನು ನಾವೇನಂತ ಕರಿತಾ ಇದ್ದೀವಿ ಅಂದರೆ ಇಂಡೆಕ್ಸ್ ನಂಬರ್. ಸೊ ಇಂಡೆಕ್ಸ್ ಅಂದರೆ ಇಂಡಿಕೇಟಿಂಗ್ ಸಮಥಿಂಗ್. ಸೊ ವಾಟ್ ಇಟ್ ಈಸ್ ಇಂಡಿಕೇಟಿಂಗ್? ಇಟ್ ಇಂಡಿಕೇಟಿಂಗ್ ದಿ ಚೇಂಜಸ್ ಆಫ್ ಅಥವಾ ದ ಲೆವೆಲ್ ಆಫ್ ಚೇಂಜಸ್ ಇನ್ ವೇರಿಯಬಲ್ಸ್, ದಟ್ ಇಸ್ ಕಾಲ್ಡ್ ನಂಬರ್ಸ್, ದಟ್ ಕ್ಯಾನ್ ಬಿ ರೆಕಾರ್ಡೆಡ್. ಸೊ ಅದಕ್ಕೋಸ್ಕರನೇ ನಾವು ಏನು ಮಾಡಿದ್ದೀವಿ, ಈ ಇಂಡೆಕ್ಸ್ ನಂಬರ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದೀವಿ. ಇದು ಹೇಗೆ ವೇರಿಯಬಲ್ನ ಮೆಷರ್ ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಕ್ಯಾನ್ ಬಿ ಮೆಷರ್ ಓವರ್ ಎ ಒನ್ ಟೈಮ್ ಪೀರಿಯಡ್ ಟು ಅನದರ್. ಇದು ಇವತ್ತು ನಾಳೆ ಅಂತ ಮೆಷರ್ ಮಾಡೋದಿಲ್ಲ. ಸೊ ಇಂಡೆಕ್ಸ್ ನಂಬರ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಅಥವಾ ಇಂಡೆಕ್ಸ್ ನಂಬರ್ ಕ್ಯಾನ್ ಬಿ ರೆಕಾರ್ಡೆಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಇಟ್ ಕ್ಯಾನ್ ಬಿ ಟೇಕನ್ 5 years ಡೇಟಾ ಇರ್ಬೋದು ಅಥವಾ 10 years ಡೇಟಾ ಇರ್ಬೋದು. ಸೊ ಹೀಗೆ ಡೇಟಾನ ನಾವು ತೊಗೊಂಡು ಸೊ ರೆಕಾರ್ಡ್ ಮಾಡ್ತೀವಿ. ಏನು ರೆಕಾರ್ಡ್ ಮಾಡ್ತೀವಿ ಅಂದರೆ ವೇರಿಯಬಿಲಿಟಿನ ರೆಕಾರ್ಡ್ ಮಾಡ್ತೀವಿ. ಅದಕ್ಕೋಸ್ಕರನೇ ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಒನ್ ಆಫ್ ದಿ ಸ್ಟ್ಯಾಟಿಸ್ಟಿಕಲ್ ಟೂಲ್ ಕಾಲ್ಡ್ ಇಂಡೆಕ್ಸ್ ನಂಬರ್. ಸೊ ಹಾಗಾದರೆ ವಾಟ್ ಯು ಮೀನ್ ಬೈ ಇಂಡೆಕ್ಸ್ ನಂಬರ್? ಸೊ ಇಂಡೆಕ್ಸ್ ನಂಬರ್ ಈಸ್ ನಥಿಂಗ್ ಬಟ್ an index number measures how much a variable changes over a time. ನೋಡಿ, ಆಗಲೇ ಹೇಳಿದೆ ನಾನು ಇಂಟ್ರೊಡಕ್ಷನಲ್ಲಿ ನಿಮಗೆ. ಸೊ ವೇರಿಯಬಲ್ ಚೇಂಜಸ್, ಇಂಡೆಕ್ಸ್ ನಂಬರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದಿ ಮೆಷರ್ಮೆಂಟ್ ಅಥವಾ ಇಟ್ ಈಸ್ ದಿ ರೆಕಾರ್ಡ್ ಅಥವಾ ಇಟ್ ಕ್ಯಾನ್ ಬಿ ಇಂಡಿಕೇಟಿಂಗ್ ಹೌ ಮಚ್ ವೇರಿಯಬಲ್ ಚೇಂಜಸ್ ಓವರ್ ಎ ಟೈಮ್. ಓವರ್ ಎ ಟೈಮ್ ಅಂದರೆ ಇಟ್ ವಿಲ್ ಟೇಕ್ ಪೀರಿಯಡ್ ಆಫ್ ಟೈಮ್. ಸೊ ಇಲ್ಲಿ ವೇರಿಯಬಲ್ ಅಂತ ಅಂದರೆ ವೇರಿಯಬಲ್ ಇಸ್ ನಥಿಂಗ್ ಬಟ್ ಇಟ್ ಗೋಯಿಂಗ್ ಟು ರೆಕಾರ್ಡ್ ಚೇಂಜಸ್ ಇನ್ ಪ್ರೈಸ್ ಲೆವೆಲ್ ಇರ್ಬೋದು, ಚೇಂಜಸ್ ಇನ್ ಕ್ವಾಂಟಿಟಿ ಲೆವೆಲ್ ಇರ್ಬೋದು, ಅಥವಾ ಚೇಂಜಸ್ ಇನ್ ವಾಲ್ಯೂಮ್ ಆದರೂ ಇರ್ಬೋದು. ಸೊ ಅಂಥ ರೆಕಾರ್ಡ್ ಮೆಷರ್ಮೆಂಟ್ ಮಾಡೋದಕ್ಕೆ ಅಥವಾ ಮೆಷರ್ ಮಾಡೋದಕ್ಕೆ ಸೊ ಇದನ್ನು ನಾವು ಇಂಡೆಕ್ಸ್ ನಂಬರ್ ಅಂತ ಕರಿತೀವಿ. ಸೊ ವೇರಿಯಬಲಲ್ಲಿ ನೀವು ಹೇಳಿರ್ಬೋದು, ನಾನು ಆಗಲೇ ಇಂಟ್ರೊಡಕ್ಷನಲ್ಲಿ ಹೇಳಿದ್ದೆ ನಿಮಗೆ. ಸೊ ವೇರಿಯಬಲ್ ಅಂದರೆ ಇಟ್ ಕ್ಯಾನ್ ಬಿ ರೆಕಾರ್ಡೆಡ್ ಲೆವೆಲ್ಸ್ ಆಫ್ ಪ್ರೈಸಸ್ ಇರ್ಬೋದು, ಕ್ವಾಂಟಿಟಿ ಇರ್ಬೋದು, ಅಥವಾ ವ್ಯಾಲ್ಯೂ ಇರ್ಬೋದು. ಪ್ರೈಸಲ್ಲಿ ನಾವು ಏನು ರೆಕಾರ್ಡ್ ಮಾಡ್ಬೋದು, ಹೌ ವಿ ಕ್ಯಾನ್ ಏಬಲ್ ಟು ರೆಕಾರ್ಡ್ ಅಥವಾ ಹೌ ವಿ ಕ್ಯಾನ್ ಏಬಲ್ ಟು ಮೆಷರ್ ದಿ ಪ್ರೈಸಸ್. ನೀವು ಪ್ರೈಸಸಲ್ಲಿ ನೋಡಿರ್ಬೋದು, ಹೋಲ್ಸೇಲ್ ಪ್ರೈಸಸ್ ಇರ್ಬೋದು ಅಥವಾ ರಿಟೇಲ್ ಪ್ರೈಸಸ್ ಇರ್ಬೋದು. ಕ್ವಾಂಟಿಟೀಸಲ್ಲಿ ಬಂದರೆ ಕ್ವಾಂಟಿಟೀಸ್, ಗೂಡ್ಸ್ ಕ್ಯಾನ್ ಬಿ ಪರ್ಚೇಸ್ ಇರ್ಬೋದು, ಗೂಡ್ಸ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇರ್ಬೋದು, ಡಿಸ್ಟ್ರಿಬ್ಯೂಟೆಡ್ ಇರ್ಬೋದು ಅಥವಾ ಕನ್ಸ್ಯೂಮ್ಡ್ ಇರ್ಬೋದು. ಈ ಎಲ್ಲನೂ ಕೂಡ ಓವರ್ ಎ ಪೀರಿಯಡ್ ಆಫ್ ಟೈಮ್ ಎಷ್ಟು ಕನ್ಸ್ಯೂಮ್ ಆಗಿದೆ, ಎಷ್ಟು ಕನ್ಸ್ಯೂಮ್ ಆಗಿಲ್ಲ, ಎಷ್ಟು ಪ್ರೊಡಕ್ಷನ್ ಮಾಡಿದ್ರೆ, ಎಷ್ಟು ಪ್ರೊಡಕ್ಷನ್ ಮಾಡಿಲ್ಲ. ಸೊ ಅದನ್ನು ನಾವೇನು ಮಾಡ್ಬೋದು, ಮೆಷರ್ ಮಾಡ್ಬೋದು. ಮತ್ತು ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಟೋಟಲ್ ಅಮೌಂಟ್ ಅಂದರೆ ಪ್ರೈಸ್ ಇಂಟು ಕ್ವಾಂಟಿಟಿ, ಯು ವಿಲ್ ಗೆಟ್ ಅ ವ್ಯಾಲ್ಯೂ. ಸೊ ಎಷ್ಟು ಮಟ್ಟಿಗೆ ಚೇಂಜಸ್ ಆಗಿದೆ, ಎಷ್ಟು ಮಟ್ಟಿಗೆ ಕಡಿಮೆ ಆಗಿದೆ, ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇಂಡೆಕ್ಸ್ ನಂಬರ್ ಅಂತ ಕರಿತೀವಿ. ಸೊ ಹಾಗಾದರೆ ವಾಟ್ ಈಸ್ ಇಂಡೆಕ್ಸ್ ನಂಬರ್? ಇಂಡೆಕ್ಸ್ ನಂಬರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಮೆಷರ್ಸ್ ಆಫ್ ಹೌ ಮಚ್ ವೇರಿಯಬಲ್ ಚೇಂಜಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್.
ಸೊ ಹಾಗಾದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂದರೆ ಇಟ್ ಕ್ಯಾನ್ ಬಿ ಆಫ್ 1 ಇಯರ್ ಇರ್ಬೋದು ಅಥವಾ 2 ಇಯರ್ಸ್ ಇರ್ಬೋದು. ಈ ವಿತಿನ್ ಟೈಮ್ ಗ್ಯಾಪಲ್ಲಿ ಯಾವ ರೀತಿ ಚೇಂಜಸ್ ಆಗಿದೆ ಅನ್ನೋದನ್ನೇ ಮೆಷರ್ ಮಾಡುವಂಥದ್ದನ್ನೇ ನಾವು ಇಂಡೆಕ್ಸ್ ನಂಬರ್ ಅಂತ ಕರಿತೀವಿ. ಹಾಗಾದರೆ ಹೌ ವಿ ವಿಲ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಇಂಡೆಕ್ಸ್ ನಂಬರ್? ನೋಡಿ, ಇಂಡೆಕ್ಸ್ ನಂಬರ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಇಂಡೆಕ್ಸ್ ನಂಬರ್ ಬೈ ಫೈಂಡಿಂಗ್ ಔಟ್ ದಿ ರೇಷಿಯೋ. ಈಗ ನಾನು ಹೇಳಿದೆ ನಿಮ್ಗೆ ಅವಾಗಲೇ. ಸೊ ಇಂಡೆಕ್ಸ್ ನಂಬರ್ನ ನಾವು ವೇರಿಯಬಿಲಿಟಿ ಚೇಂಜಸ್ನ ಮಾಡ್ತೀವಿ. ಚೇಂಜಸ್ ವಿಲ್ ಬಿ ರೆಕಾರ್ಡೆಡ್. ಯಾವುದ್ರ ಮೇಲೆ ರೆಕಾರ್ಡ್ ಮಾಡ್ತೀರಾ ಅಂದರೆ ವಿ ಕ್ಯಾನ್ ಏಬಲ್ ಟು ರೆಕಾರ್ಡ್ ದಿ ಚೇಂಜಸ್ ಬೈ ಕೀಪಿಂಗ್ ಬೇಸ್ ವ್ಯಾಲ್ಯೂ. ಈ ಬೇಸ್ ವ್ಯಾಲ್ಯೂನ ನಾವು ಕೀಪ್ ಮಾಡಿಕೊಂಡು ವಿ ಕ್ಯಾನ್ ಏಬಲ್ ಟು ಈಸಿಲಿ ಕ್ಯಾಲ್ಕುಲೇಟ್. ಈಗ ಫಾರ್ ಎಕ್ಸಾಂಪಲ್ ಲೆಟಸ್ ಟೇಕ್ 1 ಲೀಟರ್ ಮಿಲ್ಕ್ ಅಂದ್ಕೊಳ್ಳೋಣ. ಸೊ ಇವತ್ತು 1 ಲೀಟರ್ ಮಿಲ್ಕು 20 ರೂಪಾಯಿ ಇರುತ್ತೆ ಅಂದ್ಕೊಳ್ಳಿ. ಇನ್ನು ಒಂದು ವಾರ ಆದಮೇಲೆ ಮಿಲ್ಕ್ ಪ್ರೈಸ್ ಬಂದು 22 ರುಪೀಸ್ ಆಗಿರುತ್ತೆ ಅಂದ್ಕೊಳ್ಳಿ. ಸೊ ಟುಡೇಸ್ ಪ್ರೈಸ್ ಈಸ್ ದಿ ಬೇಸ್ ವ್ಯಾಲ್ಯೂ ಆ್ಯಂಡ್ ಟುಮಾರೋಸ್ ಪ್ರೈಸ್ ವಿಲ್ ಬಿ ಎ ಕರೆಂಟ್ ವ್ಯಾಲ್ಯೂ. ಸೊ ಇವತ್ತು 20 ರೂಪಾಯಿ ಇರುತ್ತೆ, ನಾಳೆ 22 ರೂಪಾಯಿ ಆಗುತ್ತೆ. ಆ 22 ರೂಪಾಯಿ ಮೈನಸ್ 20 ರೂಪಾಯಿ ನಮಗೆ 2 ರೂಪಾಯಿ ಏನು ಚೇಂಜಸ್ ಆಗಿದೆ, ದಟ್ ಇಸ್ ಕಾಲ್ಡ್ ಇಂಡೆಕ್ಸ್ ನಂಬರ್. ಸೊ ಇವತ್ತಿಂದು ವ್ಯಾಲ್ಯೂ ನಾವೇನಂತ ತಿಳ್ಕೊಳ್ಬೇಕು, ಕರೆಂಟ್ ವ್ಯಾಲ್ಯೂ ಅಂತ ತೊಗೊಳ್ಬೇಕು. ಸೊ ಹಿಂದಿಂದು ವ್ಯಾಲ್ಯೂನ ಏನಂತ ತೊಗೊಳ್ಬೇಕು, ಬೇಸ್ ವ್ಯಾಲ್ಯೂ ಅಂತ ತೊಗೊಳ್ಬೇಕು. ಸೊ ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಬೇಸ್ ವ್ಯಾಲ್ಯೂ ಆಗಿ ಇಟ್ಕೊಂಡು ಕರೆಂಟ್ ವ್ಯಾಲ್ಯೂ ಮೇಲೆ ಎಷ್ಟು ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದನ್ನೇ ನಾವೇನಂತ ಕರಿತೀವಿ, ಇಂಡೆಕ್ಸ್ ನಂಬರ್ ಅಂತ ಕರಿತೀವಿ. ಹಾಗಾದರೆ ವಾಟ್ ಆರ್ ದಿ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡೆಕ್ಸ್ ನಂಬರ್? ನಾನು ಆಗಲೇ ಹೇಳಿದೆ ಇಂಡೆಕ್ಸ್ ನಂಬರ್ ಆರ್ ಸ್ಪೆಷಲೈಸ್ಡ್ ಆ್ಯಾವ್ರೇಜಸ್. ನೋಡಿ, ಆಗಲೇ ನಾನು ಹೇಳಿದೆ ಇಂಡೆಕ್ಸ್ ನಂಬರ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಎ ಸ್ಟ್ಯಾಟಿಸ್ಟಿಕಲ್ ಟೂಲ್ ವಿಚ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಫಾರ್ ದ ಪರ್ಫಾರ್ಮೆನ್ಸ್ ಅಂತಲೂ ಹೇಳಿದೆ. ವಿಚ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಫಾರ್ ದಿ ಮೆಷರ್ಮೆಂಟ್ ಆಫ್ ವೇರಿಯಬಲ್ಸ್. ಅಂದರೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಹೇಗೆ ಜಾಸ್ತಿ ಆಗಿದೆ ಅಂತ ಲೆವೆಲ್ ಆಫ್ ಚೇಂಜಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ, ಇಂಡೆಕ್ಸ್ ನಂಬರ್ ಅಂತ ಕರಿತೀವಿ. ನೆಕ್ಸ್ಟು, ಇಂಡೆಕ್ಸ್ ನಂಬರ್ ಮೆಷರ್ಸ್ ದಿ ಚೇಂಜ್ ಇನ್ ದಿ ಲೆವೆಲ್ ಆಫ್ ಫಿನಾಮಿನಾ. ನೋಡಿ, ನಾನು ಆಗಲೇ ಹೇಳಿದೆ ನಿಮಗೆ, ಯಾವ ಲೆವೆಲ್ಗೆ ಚೇಂಜಸ್ ಆಗಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಅದು ಕ್ಯಾಲ್ಕುಲೇಟ್ ಮಾಡೋದಕ್ಕೇ ನಾವು ಇಂಡೆಕ್ಸ್ ನಂಬರ್ನ ಹೆಲ್ಪ್ ತೊಗೊಳ್ತೀವಿ. ಆರ್ ವಿ ಕ್ಯಾನ್ ಏಬಲ್ ಟು ಮೇಕ್ ಯೂಸ್ ಆಫ್ ಇಂಡೆಕ್ಸ್ ನಂಬರ್ ಆಸ್ ಅ ಸ್ಟ್ಯಾಟಿಸ್ಟಿಕಲ್ ಟೂಲ್. ಇಲ್ಲಿ ಫಿನಾಮಿನಾ ಅಂತ ಕೊಟ್ಟಿದ್ದೀನಿ. ವಾಟ್ ಇಸ್ ಫಿನಾಮಿನಾ ಅಂದರೆ, ಫಿನಾಮಿನಾ ಇಸ್ ನಥಿಂಗ್ ಬಟ್ ಇಟ್ ಈಸ್ ಸಮಥಿಂಗ್ ಅಬ್ಸರ್ವ್ಡ್ ಅಥವಾ ಇಟ್ ಈಸ್ ಸಮಥಿಂಗ್ ಅಬ್ಸರ್ವ್ ಟು ಅಕ್ಕರ್ ಆರ್ ಟು ಎಕ್ಸಿಸ್ಟ್ ಅಂತ ನಾವು ಹೇಳ್ಬೋದು. ಸೊ ಯಾವ ವೇರಿಯಬಲ್ ನೀವು ಅಬ್ಸರ್ವ್ ಮಾಡಬೇಕು, ಪ್ರೈಸಲ್ಲಿ ಎಷ್ಟು ಜಾಸ್ತಿ ಆಗಿದೆ ಮತ್ತು ಕ್ವಾಂಟಿಟೀಸಲ್ಲಿ ಎಷ್ಟು ಜಾಸ್ತಿ ಆಗಿದೆ, ಆ ಚೇಂಜಸ್ ಆಫ್ ಲೆವೆಲ್ ಅಥವಾ ಚೇಂಜಸ್ ಆಫ್ ಪ್ರೈಸ್ನ ನಾವು ರೆಕಾರ್ಡ್ ಮಾಡಿ ಮೆಷರ್ ಮಾಡ್ತೀವಿ. ಅದು ದಟ್ ಇಸ್ ಒನ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡೆಕ್ಸ್ ನಂಬರ್. ಥರ್ಡ್ ಒನ್, ಇಂಡೆಕ್ಸ್ ನಂಬರ್ ಮೆಷರ್ಸ್ ದಿ ಎಫೆಕ್ಟ್ ಆಫ್ ಚೇಂಜಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ನಾನು ಆಗಲೇ ಹೇಳಿದೆ ನಿಮಗೆ, ಇಂಡೆಕ್ಸ್ ನಂಬರ್ ವಿ ಕೆನಾಟ್ ಏಬಲ್ ಟು ಟೇಕ್ ಓನ್ಲಿ ಸಿಂಗಲ್ ವ್ಯಾಲ್ಯೂ ಅಥವಾ ಸಿಂಗಲ್ ಪ್ರೈಸು ಅಥವಾ ಕರೆಂಟ್ ಪ್ರೈಸ್ನ ನಾವು ತೊಗೊಳ್ಳೋದಿಲ್ಲ. ಸೊ ನಾವು ಪ್ರೈಸನ್ನು ತೊಗೊಳ್ಬೇಕು ಅಂತ ಹೇಳಿದ್ರೆ ವಿ ವಿಲ್ ಟೇಕ್ ದಿ ಪ್ರೈಸಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ನ ನಾವು ಪ್ರೈಸಸ್ನ ತೊಗೊಂಡು ಎಷ್ಟು ಚೇಂಜಸ್ ಆಗಿದೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡೆಕ್ಸ್ ನಂಬರ್. ದೆನ್ ಹಾಗಾದರೆ ನಾನು ಹೇಳಿದ್ದೆ ನಿಮಗೆ ಇಂಡೆಕ್ಸ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು? ಸೊ ಯು ಹ್ಯಾವ್ ದಿ ಮೆಥಡ್ಸ್ ಆಫ್ ಕನ್ಸ್ಟ್ರಕ್ಟಿಂಗ್ ಇಂಡೆಕ್ಸ್ ನಂಬರ್. ಸೊ ಇಂಡೆಕ್ಸ್ ನಂಬರ್ನ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ವಿ ಹ್ಯಾವ್ ದಿ ಫಾಲೋಯಿಂಗ್ ಮೆಥಡ್ಸ್. ಸೊ ಈ ಇಂಡೆಕ್ಸ್ ನಂಬರಲ್ಲಿ 2 ಮೆಥಡ್ಸ್ನ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಒನ್ ಈಸ್ ಅನ್ವೇಟೆಡ್ ಮೆಥಡ್, ಅನದರ್ ಒನ್ ಈಸ್ ವೇಟೆಡ್ ಮೆಥಡ್. ಸೊ ಅನ್ವೇಟೆಡ್ ಮೆಥಡಲ್ಲಿ ಯು ಹ್ಯಾವ್ ಸಿಂಪಲ್ ಅಗ್ರಿಗೇಟಿವ್ ಮೆಥಡ್. ನಂಬರ್ 2 ಸಿಂಪಲ್ ಆವ್ರೇಜ್ ಪ್ರೈಸ್ ರಿಲೇಟಿವ್. ನಂಬರ್ 2 ವೇಟೆಡ್ ಮೆಥಡಲ್ಲಿ ಯು ಹ್ಯಾವ್ ವೇಟೆಡ್ ಅಗ್ರಿಗೇಟಿವ್ ಮೆಥಡ್ ಆ್ಯಂಡ್ ವೇಟೆಡ್ ಆವ್ರೇಜ್ ಪ್ರೈಸ್ ರಿಲೇಟಿವ್. ನೋಡಿ, ಎರಡರಲ್ಲೂ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಇಯರ್ ಅನ್ವೇಟೆಡಲ್ಲಿ ವಿ ಆರ್ ನಾಟ್ ಕನ್ಸಿಡರಿಂಗ್ ವೇಟ್ಸ್, ಬಟ್ ವೇಟೆಡ್ ಮೆಥಡಲ್ಲಿ ವಿ ಆರ್ ಕನ್ಸಿಡರಿಂಗ್ ವೇಟ್ಸ್. ಸೊ ದೀಸ್ ಆರ್ ಸಮಥಿಂಗ್ ಮೆಥಡ್ಸ್ ಆಫ್ ಕನ್ಸ್ಟ್ರಕ್ಟಿಂಗ್ ಇಂಡೆಕ್ಸ್ ನಂಬರ್. ಸೊ ನಾವು ಫಸ್ಟ್ ವಿ ವಿಲ್ ಗೋ ಟು ಸಿಂಪಲ್ ಅಗ್ರಿಗೇಟಿವ್ ಮೆಥಡ್. ನೋಡಿ, ಅಂಡರ್ ದಿಸ್ ಸಿಂಪಲ್ ಅಗ್ರಿಗೇಟಿವ್ ಮೆಥಡಲ್ಲಿ ವಾಟ್ ಆರ್ ದಿಸ್ ಸಿಂಪಲ್ ಅಗ್ರಿಗೇಟಿವ್ ಮೆಥಡ್? ಇಟ್ ಕನ್ಸಿಸ್ಟ್ ಇನ್ ಎಕ್ಸ್ಪ್ರೆಸಿಂಗ್ ಅಗ್ರಿಗೇಟ್ ಪ್ರೈಸ್ ಆಫ್ ಆಲ್ ಕಮೋಡಿಟೀಸ್ ಇನ್ ದಿ ಕರೆಂಟ್ ಇಯರ್ ಆ್ಯಸ್ ಪರ್ಸೆಂಟೇಜ್ ಆಫ್ ದಿ ಅಗ್ರಿಗೇಟ್ ಪ್ರೈಸ್ ಇನ್ ದಿ ಪ್ರೈಸ್ ಇಯರ್. ನೋಡಿ, ನಮ್ಮ ಸಿಂಪಲ್ ಅಗ್ರಿಗೇಟಿವ್ ಮೆಥಡಲ್ಲಿ ನಾವು ಪ್ರೈಸ್ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಕ್ವಾಂಟಿಟೀಸ್ನ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ. ಓನ್ಲಿ ವಿ ಆರ್ ಕನ್ಸಿಡರಿಂಗ್ ಪ್ರೈಸ್ ಆಫ್ ದಿ ಕರೆಂಟ್ ಇಯರ್ ಆ್ಯಂಡ್ ಪ್ರೈಸ್ ಆಫ್ ದಿ ಬೇಸ್ ಇಯರ್. ಪ್ರೈಸ್ ಆಫ್ ದಿ ಕರೆಂಟ್ ಇಯರ್ ಅಂದರೆ ಪ್ರೈಸ್ ಆಫ್ ಟುಡೇಸ್ ಪ್ರೈಸ್ ಆ್ಯಂಡ್ ಪ್ರೈಸ್ ಆಫ್ ಬೇಸ್ ಇಯರ್ ಅಂದರೆ ಪ್ರೈಸ್ ಆಫ್ ಪ್ರೀವಿಯಸ್ ಇಯರ್. ಈಗ ಲಾಸ್ಟ್ ಇಯರ್ ಪ್ರೈಸು ಬೇಸ್ ಆಗಿಟ್ಕೊಂಡು ಕರೆಂಟ್ ಇಯರ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂಥ ಮೆಥಡ್ಗೆ ಏನಂತ ಕರಿತೀವಿ? ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ ಅಂತ ಕರಿತೀವಿ. ಹಾಗಾದರೆ ಹೌ ಟು ಕ್ಯಾಲ್ಕುಲೇಟ್ ಸಿಂಪಲ್ ಅಗ್ರಿಗೇಟಿವ್ ಮೆಥಡ್? ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ವಿತ್ ದಿ ಫಾಲೋಯಿಂಗ್ ಫಾರ್ಮುಲಾ.
P01 is equal to sigma P1 divided by sigma P0 into 100. ನೋಡಿ P ಅಂದರೆ ಪ್ರೈಸ್ ಅಂತ ಹೇಳಬೇಕು, 0 ಅಂದರೆ ಪ್ರೈಸ್ ಆಫ್ ಬೇಸ್ ಇಯರ್, 1 ಅಂದರೆ ಪ್ರೈಸ್ ಆಫ್ ಕರೆಂಟ್ ಇಯರ್. ಸೊ ಅಂದರೆ ಪ್ರೈಸ್ ಆಫ್ ಲಾಸ್ಟ್ ಇಯರು, ಪ್ರೈಸ್ ಆಫ್ ಕರೆಂಟ್ ಇಯರ್ನ ತೊಗೊಂಡು ಇಫ್ ಯು ಆರ್ ಮಲ್ಟಿಪ್ಲೈಯಿಂಗ್ ವಿತ್ 100 we can able to express in terms percentage. So this is the formula for calculations of what simple aggregative method. ಸೊ ಈ ಒಂದು ಫಾರ್ಮುಲಾನ ನಾವು ಇಟ್ಕೊಂಡು ಪ್ರೈಸಲ್ಲಿ ಯಾವ ರೀತಿ ಚೇಂಜಸ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ಚೇಂಜಸ್ ಆಗಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಒಂದು ಎಕ್ಸಾಂಪಲ್ ಹೋಗೋಣ. ಸೊ ಇದು ಯಾವುದು ಅಂದರೆ ಪ್ರೈಸ್ ಆಫ್ ಕ್ಯಾಲ್ಕುಲೇಟಿಂಗ್ ಆಫ್ ಸಿಂಪಲ್ ಪ್ರೈಸ್ ಅಗ್ರಿಗೇಟಿವ್. ನೋಡಿ ಈ ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಫ್ರಮ್ ದಿ ಡೇಟಾ ಗಿವನ್ ಬಿಲೋ ಕನ್ಸ್ಟ್ರಕ್ಟ್ ದಿ ಇಂಡೆಕ್ಸ್ ನಂಬರ್ ಫಾರ್ ದ ಇಯರ್ 2007 on the base year 2008. 2007 on the base year 2018 ರಾಜಸ್ಥಾನ್ ಸ್ಟೇಟ್, ಯಾವುದೋ ಒಂದು ರಾಜಸ್ಥಾನ್ ಸ್ಟೇಟ್ ಒಂದು ಇನ್ಫಾರ್ಮೇಷನ್ ತೊಗೊಂಡಿದ್ದೀನಿ. ಅದರಲ್ಲಿ ಕೊಟ್ಟಿದ್ದಾನೆ ವೇರಿಯಬಲ್ಸ್ ಕೊಟ್ಟಿದ್ದಾನೆ. ಏನೇನು ಕೊಟ್ಟಿದ್ದಾನೆ ವೇರಿಯಬಲ್ಸ್? ಕಮೋಡಿಟೀಸ್ ಇಸ್ ನಥಿಂಗ್ ಬಟ್ ವೇರಿಯಬಲ್ ಅಂದ್ಕೊಳ್ಳೋಣ. ಶುಗರ್, ಮಿಲ್ಕ್, ಆಯಿಲ್, ವೀಟ್ ಆ್ಯಂಡ್ ಕ್ಲೋತಿಂಗ್. ಸೊ ಶುಗರ್ ಕ್ವಿಂಟಲಲ್ಲಿದೆ, ಮಿಲ್ಕು ಕ್ವಿಂಟಲು, ಆಯಿಲ್ ಲೀಟರ್ಸ್, ವೀಟ್ ಕ್ವಿಂಟಲ್, ಕ್ಲೋತಿಂಗ್ ಮೀಟರ್ಸ್. ಈಗ ಶುಗರ್ ಪ್ರೈಸ್ ಬಂದು 2007 2200 ಇದೆ, ಮಿಲ್ಕು 18 ರುಪೀಸ್ ಇದೆ, ಆಯಿಲು 68 ರುಪೀಸ್ ಇದೆ, ವೀಟು 900 ರುಪೀಸ್ ಇದೆ, ದೆನ್ ಕ್ಲೋತಿಂಗ್ ಇಸ್ 50 ರುಪೀಸ್ ಇದೆ. ಮತ್ತು ದಿಸ್ ಇಸ್ ಕಾಲ್ಡ್ ಬೇಸ್ ಇಯರ್ ಅಂದರೆ ಪ್ರೀವಿಯಸ್ ಇಯರ್ ಇನ್ಫಾರ್ಮೇಷನ್. ಇದು ಕರೆಂಟ್ ಇಯರ್. ಕರೆಂಟ್ ಇಯರ್ ಎಷ್ಟಿದೆ? 3200, ಮಿಲ್ಕ್ 20 ರುಪೀಸ್, ಆಯಿಲ್ 71 ರುಪೀಸ್ ಆ್ಯಂಡ್ ವೀಟ್ 1000 ರುಪೀಸ್, clothing is 60 rupees. So this is the one example. You have to calculate what is the index number of under simple aggregative method. ನೋಡೋಣ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ನೋಡಿ ಆನ್ಸರು ಸಿಂಪಲ್ ಅಗ್ರಿಗೇಟ್. ನೋಡಿ ಸಿಂಪಲ್ ಅಗ್ರಿಗೇಟಿವ್ ಮೆಥಡಲ್ಲಿ ವಿ ಆರ್ ಕನ್ಸಿಡರಿಂಗ್ ಓನ್ಲಿ ಪ್ರೈಸ್ ಮಾತ್ರ. ನಾವು ಕ್ವಾಂಟಿಟಿನ ತಗೊಳ್ತಾ ಇಲ್ಲ. ವಿ ಆರ್ ಟೇಕಿಂಗ್ ವೇರಿಯಬಲ್ ಆ್ಯಸ್ ಪ್ರೈಸ್. ಸೊ ಪ್ರೈಸ್ದು ಲಾಸ್ಟ್ ಇಯರ್ ಪ್ರೈಸ್ ತೊಗೊಳ್ತಾ ಇದ್ದೀವಿ, ಹಾಗೆ ಕರೆಂಟ್ ಇಯರ್ ಪ್ರೈಸ್ನ ತೊಗೊಳ್ತಾ ಇದ್ದೀವಿ. ಸೊ ಇಲ್ಲಿ ನಾವೇನು ಮಾಡಬೇಕು? ಅಪ್ಲೈ ದಿ ಫಾರ್ಮುಲಾ ಏನು ಹೇಳಿದ್ದೆ ನಾನು? ಫಾರ್ಮುಲಾ P01 is equal to P1 divided by P0 into 100. P1 ಅಂದರೆ ಏನಿಲ್ಲಿ? ಕರೆಂಟ್ ಇಯರ್ ಪ್ರೈಸ್. P1 ಅಂದರೆ ಕರೆಂಟ್ ಇಯರ್ ಪ್ರೈಸು, P0 ಅಂದರೆ ಬೇಸ್ ಇಯರ್ ಪ್ರೈಸ್. ಬೇಸ್ ಇಯರ್ ಅಂದರೆ 2007 ಇಯರ್ ಪ್ರೈಸು. ಸೊ ಸಿಗ್ಮಾ ಅಂದರೆ ಏನಿಲ್ಲಿ? ಟೋಟಲ್ ಆಫ್ ವಾಟ್? ಟೋಟಲ್ ಆಫ್ P1 ಆ್ಯಂಡ್ ಟೋಟಲ್ ಆಫ್ P0. ಸೊ P0 ಅಂದರೆ ಟೇಕ್ ದಿ ಟೋಟಲ್ ಆಫ್ 2007 ಪ್ರೈಸು. ಸೊ ಟೋಟಲ್ ಎಷ್ಟು ಬರುತ್ತೆ ನಿಮಗೆ? ಆ್ಯಡ್ 2200, 18, 68, 950. ಸೊ ಟೋಟಲ್ ಆಗಿ ನಿಮಗೆ ಬೇಸ್ ಇಯರ್ ಪ್ರೈಸ್ ಬಂದು 3236 ರುಪೀಸ್ ಬರುತ್ತೆ. ಇದು 2007 ಟೋಟಲ್ ಪ್ರೈಸ್. ಹಾಗೆ ನೀವು 2008 ಟೋಟಲ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡಿ. 3200 ಪ್ಲಸ್ 20 ಪ್ಲಸ್ 71 ಪ್ಲಸ್ 1000 ಪ್ಲಸ್ 60 ಮಾಡಿದಾಗ ನಿಮಗೆ ಟೋಟಲ್ ಕರೆಂಟ್ ಇಯರ್ ಪ್ರೈಸ್ ಬಂದು 4351 ಬರುತ್ತೆ. ಇದಕ್ಕೆ ಸಬ್ಸ್ಟಿಟ್ಯೂಟ್ ವಿತ್ ದಿ ಫಾರ್ಮುಲಾ. 4351 divided by 3236 into 100. If you are expressing in terms of 100, you have to multiply with 100. So divided by and multiply with 100 ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ ಅಂದರೆ 134.45% ಬರುತ್ತೆ. ಅಂದರೆ ಅರ್ಥ ಏನು? ಪ್ರೀವಿಯಸ್ ಇಯರು 100% ಇದ್ದಾಗ ಈ ವರ್ಷ ನಮಗೆ 134 ಬಂದಿದೆ. ದಟ್ ಮೀನ್ಸ್ ದೇರ್ ಆರ್ ಇನ್ಕ್ರೀಸ್, ದೇರ್ ಆರ್ ಎ ಲೆವೆಲ್ ಚೇಂಜಸ್, there is a changes of 34.45% higher than the previous year. ಲಾಸ್ಟ್ ಇಯರ್ 100% ಇತ್ತು, ಈ ವರ್ಷ 34% ನಮಗೆ ಏನಾಗಿದೆ? ಪ್ರೈಸಸಲ್ಲಿ ಚೇಂಜಸ್ ಆಗಿದೆ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಂಡೆಕ್ಸ್ ನಂಬರ್ ಅಂಡರ್ ಸಿಂಪಲ್ ಅಗ್ರಿಗೇಟಿವ್ ಮೆಥಡ್. ಹಾಗೆ ಸೊ ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ಸಿಂಪಲ್ ಆವ್ರೇಜ್ ಆಫ್ ರಿಲೇಟಿವ್ ಮೆಥಡ್. ನೋಡಿ ಸಿಂಪಲ್ ಆವ್ರೇಜ್ ಆಫ್ ರಿಲೇಟಿವ್ ಮೆಥಡಲ್ಲಿ ಅದು ಸಿಂಪಲ್ ಅಗ್ರಿಗೇಟ್ ಅಂದ್ರೇನು? ವಿ ಆರ್ ಟೇಕಿಂಗ್ ಟೋಟಲ್ ಆಫ್ ಪ್ರೈಸ್, ವಿ ಆರ್ ಟೇಕಿಂಗ್ ಟೋಟಲ್ ಆಫ್ ಕರೆಂಟ್ ಇಯರ್ ಪ್ರೈಸ್ ಆ್ಯಂಡ್ ಬೇಸ್ ಇಯರ್ ಪ್ರೈಸ್. ಇಲ್ಲಿ ವಿ ಆರ್ ಟೇಕಿಂಗ್ ಸಿಂಪಲ್ ಆವ್ರೇಜ್ ರಿಲೇಟಿವ್ ಮೆಥಡ್. ಇಲ್ಲಿ ನಾವು ಅಗ್ರಿಗೇಟ್ ತೊಗೊಳ್ತಾ ಇಲ್ಲ, ವಿ ಆರ್ ಟೇಕಿಂಗ್ ಆವ್ರೇಜ್. ಏನು ಆವ್ರೇಜ್ ತೊಗೊಳ್ತಾ ಇದ್ದೀವಿ? ದಿ ಕರೆಂಟ್ ಇಯರ್ ಪ್ರೈಸ್ ಇಸ್ ಎಕ್ಸ್ಪ್ರೆಸ್ಡ್ ಆಸ್ ಪ್ರೈಸ್ ರಿಲೇಟಿವ್ ಆಫ್ ದಿ ಬೇಸ್ ಇಯರ್ ಪ್ರೈಸ್. These price relatives are then average to get the index number. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಪ್ರೈಸ್ನೇ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಬಟ್ ವಿ ಆರ್ ನಾಟ್ ಟೇಕಿಂಗ್ ದಿ ಅಗ್ರಿಗೇಟ್ ಪ್ರೈಸ್, ವಿ ಆರ್ ಟೇಕಿಂಗ್ ದಿ ಆವ್ರೇಜ್ ಪ್ರೈಸ್.
ಹಾಗಾದರೆ ಹೌ ಟು ಕ್ಯಾಲ್ಕುಲೇಟ್ ಇಂಡೆಕ್ಸ್ ನಂಬರ್ ಅಂಡರ್ ಸಿಂಪಲ್ ಆವ್ರೇಜ್ ರಿಲೇಟಿವ್ ಮೆಥಡ್. ದ ಫಾರ್ಮುಲಾ ಈಸ್ P1 divided by P0 into 100 divided by n. n ಅಂದರೆ ನಂಬರ್ ಆಫ್ ಅಬ್ಸರ್ವೇಷನ್ ಅಥವಾ ನಂಬರ್ ಆಫ್ ಐಟಮ್ಸ್ ಅಂತ ನಾವು ಹೇಳ್ತೀವಿ. ಸೊ ವಿ ಆರ್ ಟೇಕಿಂಗ್ ಇಯರ್ ಆವ್ರೇಜ್, ವಿ ಆರ್ ನಾಟ್ ಟೇಕಿಂಗ್ ದಿ ಟೋಟಲ್. ಸಿ ದಿ ಡಿಫ್ರೆನ್ಸಸ್ ಬಿಟ್ವೀನ್ ಸಿಂಪಲ್ ಅಗ್ರಿಗೇಟ್ ಆ್ಯಂಡ್ ಸಿಂಪಲ್ ಆವ್ರೇಜ್. ಸಿಂಪಲ್ ಅಗ್ರಿಗೇಟಲ್ಲಿ ವಿ ಆರ್ ಟೇಕಿಂಗ್ ದಿ ಟೋಟಲ್ ಕರೆಂಟ್ ಪ್ರೈಸ್ ಆ್ಯಂಡ್ ಟೋಟಲ್ ಬೇಸ್ ಇಯರ್ ಪ್ರೈಸ್. ಬಟ್ ಸಿಂಪಲ್ ಆವ್ರೇಜಲ್ಲಿ ವಿ ಆರ್ ಟೇಕಿಂಗ್ ದಿ ಆವ್ರೇಜ್ ಆಫ್ ಪ್ರೈಸ್, ಬೇಸ್ ಇಯರ್ ಆ್ಯಂಡ್ ಆವ್ರೇಜ್ ಆಫ್ ಕರೆಂಟ್ ಇಯರ್. ಸೊ ದಿಸ್ ಇಸ್ ದಿ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ಸ್ ಆಫ್ ಸಿಂಪಲ್ ಆವ್ರೇಜ್ ರಿಲೇಟಿವ್ಸ್. ಅಲ್ಲಿ ನೀವು ಡಿವೈಡ್ ಬೈ ಎನ್ ಮಾಡ್ತಾ ಇರಲಿಲ್ಲ, ಇಲ್ಲಿ ನಾವು ಡಿವೈಡ್ ಬೈ ಎನ್ ಮಾಡ್ತಾ ಇದ್ದೀವಿ. ಇಫ್ ಯು ಆರ್ ಡಿವೈಡೆಡ್ ಬೈ ಎನ್ ಮಾಡಿದ್ರೆ ಯು ವಿಲ್ ಗೆಟ್ ಅನ್ ಆವ್ರೇಜ್ ಪ್ರೈಸ್. ಲೆಟ್ ಅಸ್ ಸಿ ಹೌ ಟು ಕ್ಯಾಲ್ಕುಲೇಟ್ ಅ ಇಂಡೆಕ್ಸ್ ನಂಬರ್ ಅಂಡರ್ ಸಿಂಪಲ್ ಆವ್ರೇಜ್. Example. From the data given below, construct the index number for the year 2008 taking 2007 as basis as using arithmetic mean ಅಂತ ಹೇಳ್ತಾನೆ. ಸೊ ಹಿಯರ್ he has given two price, because ನೋಡಿ ಅಗ್ರಿಗೇಟಿವ್ ಅಲ್ಲೂ ನಾವು ಪ್ರೈಸ್ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಆವ್ರೇಜ್ ಅಲ್ಲೂ ಪ್ರೈಸ್ ಕನ್ಸಿಡರ್ ಮಾಡ್ತೀವಿ. ದಿಸ್ ಈಸ್ ಕಾಲ್ಡ್ ಅನ್ವೇಟೆಡ್ ಮೆಥಡ್. ಅಂಡರ್ ಇಂಡೆಕ್ಸ್ ನಂಬರ್ ವಿ ಆರ್ ಟೇಕಿಂಗ್ ಫಸ್ಟ್ ಅನ್ವೇಟೆಡ್ ಮೆಥಡ್. ಅನ್ವೇಟೆಡಲ್ಲಿ ನಂಬರ್ ಎ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸಿಂಪಲ್ ಅಗ್ರಿಗೇಟಿವ್, ನಂಬರ್ ಬಿ ಸಿಂಪಲ್ ಆವ್ರೇಜ್ ಮೆಥಡ್. ಸೊ ಅಂಡರ್ ದಿಸ್ ಕಮೋಡಿಟಿ ಕೊಟ್ಟಿದ್ದಾನೆ ಪಿ ಕ್ಯೂ ಆರ್ ಎಸ್ ಟಿ. ಸೊ ಪಿ ಬಂದು 2007 ಆ್ಯಂಡ್ ಪ್ರೈಸ್ ಆಫ್ 2008 ಎರಡು ಕೊಟ್ಟಿದ್ದಾನೆ. ಸೊ 2007 ಪ್ರೈಸಲ್ಲಿ 6, 2, 4, 10 ಆ್ಯಂಡ್ 8 ಆ್ಯಂಡ್ 2008 ಪ್ರೈಸ್ 10, 2, 6, 12 ಆ್ಯಂಡ್ 12 ಕೊಟ್ಟಿದ್ದಾನೆ. ಸೊ 2007 ಅಂದರೆ ಬೇಸ್ ಇಯರ್ ಪ್ರೈಸ್, 2008 ಅಂದರೆ ಕರೆಂಟ್ ಇಯರ್ ಪ್ರೈಸ್. ದೆನ್ ಹೌ ಟು ಕ್ಯಾಲ್ಕುಲೇಟ್, ಸಿ. ಸೊ 2007 ಅಂದರೆ ಬೇಸ್ ಇಯರ್ ಪ್ರೈಸ್ ಆ್ಯಂಡ್ 2008 ಅಂದರೆ ಕರೆಂಟ್ ಇಯರ್ ಪ್ರೈಸ್. ಸೊ ಪಿ ಕ್ಯೂ ಆರ್ ಎಸ್ ಟಿ ಪ್ರೈಸ್ ಆಫ್ ದಿ 2007, ಪ್ರೈಸ್ ಆಫ್ 2008. ದೆನ್ ಅಪ್ಲೈ ದಿ ಫಾರ್ಮುಲಾ. ಹೌ ಟು ಕ್ಯಾಲ್ಕುಲೇಟ್ P1 ಡಿವೈಡೆಡ್ ಬೈ P0 ಇಂಟು 100. ನೋಡಿ P1 ಎಷ್ಟಿದೆ, 10 ಇದೆ, ಡಿವೈಡೆಡ್ ಬೈ 6 ಇಂಟು 100 ಮಾಡಿ, ಯು ವಿಲ್ ಗೆಟ್ 166.7 ಬರುತ್ತೆ. ಅದೇ ರೀತಿ 2 divided by 12 into 100 you will get 16.67. Next 6 divided by 4 into 100 you will get 150. 12 divided by 10 into 100 you will get 120. 12 divided by 8 into 100 you will get 150. So this is the total of price. ಎಷ್ಟು ಬಂತು ನಮಗೆ, 603.37 ಬಂತು. ಸೊ ವಿ ಆರ್ ನಾಟ್ ಟೇಕಿಂಗ್ ಟೋಟಲ್ ಹಿಯರ್, ಬಟ್ ವಿ ಆರ್ ಟೇಕಿಂಗ್ ಅನ್ ಆವ್ರೇಜ್. ಆವ್ರೇಜ್ ಆಫ್ ವಾಟ್, ಆವ್ರೇಜ್ ಆಫ್ ದಿಸ್ ವೇರಿಯಬಲ್. ವೇರಿಯಬಲ್ ಎಷ್ಟಿದೆ ಇಲ್ಲಿ, ಟೋಟಲ್ 5 ಇದೆ. ಡಿವೈಡೆಡ್ ಬೈ 5 ಮಾಡಿದ್ರೆ ನಿಮಗೆ ಇಂಡೆಕ್ಸ್ ನಂಬರ್ ವಿತ್ ಆವ್ರೇಜ್ ಮೆಥಡ್ ಸಿಕ್ಬಿಡುತ್ತೆ. ಅಂದರೆ 120.63% ಅಂತ ಬರುತ್ತೆ ನಿಮಗೆ. ಅಂದರೆ ಲಾಸ್ಟ್ ಇಯರ್ಗಿಂತ ನಮಗೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದರೆ, ಲಾಸ್ಟ್ ಇಯರ್ಗಿಂತ ಈ ವರ್ಷ ನಮಗೆ 20% ಪ್ರೈಸಸಲ್ಲಿ ಚೇಂಜಸ್ ಆಗಿದೆ. ಸೊ ದಿಸ್ ಮೆಥಡ್ ಈಸ್ ಕಾಲ್ಡ್ ಸಿಂಪಲ್ ಆವ್ರೇಜ್ ರಿಲೇಟಿವ್ ಮೆಥಡ್. ನೋಡಿ ಅಲ್ಲಿ ನಾವು ಅಗ್ರಿಗೇಟ್ ಔಟ್ ತೊಗೊಂಡ್ರೆ, ಇಲ್ಲಿ ನಾವು ಆವ್ರೇಜ್ ತೊಗೊತಾ ಇದ್ದೀವಿ. ದಿಸ್ ಇಸ್ ಕಾಲ್ಡ್ ಅನ್ವೇಟೆಡ್ ಮೆಥಡ್. ಸೊ ನೆಕ್ಸ್ಟು ನಾವು ವೆಯ್ಟೆಡ್ ಇಂಡೆಕ್ಸಿಗೆ ಹೋಗೋಣ. ಸೊ ಅಂಡರ್ ದಿಸ್ ವೆಯ್ಟೆಡ್ ಇಂಡೆಕ್ಸಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ನೋಡಿ ದೀಸ್ ಆರ್ ದೋಸ್ ಇಂಡೆಕ್ಸ್ ನಂಬರ್ ಇನ್ ವಿಚ್ ರ್ಯಾಷನಲ್ ವೇಟ್ಸ್ ಆರ್ ಅಸೈನ್ಡ್. ಅಲ್ಲಿ ನಾವು ವೇಟ್ಸ್ ಯಾವುದು ಅಸೈನ್ಡ್ ಮಾಡಿರಲಿಲ್ಲ, ಓನ್ಲಿ ವಿ ಕನ್ಸಿಡರ್ ಪ್ರೈಸ್ ಮಾತ್ರ. ಇಲ್ಲಿ ಏನು ಮಾಡಿದ್ದಾರೆ ಅಂತೇಳಿದ್ರೆ, ಇಲ್ಲಿ ವಿ ವಿಲ್ ಕನ್ಸಿಡರ್ ವೇಟ್, ಸಮ್ ಆಫ್ ದಿ ವೇಟ್ಸ್. ಯಾವ ವೇಟ್ಸ್ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ವಿ ವಿಲ್ ಟೇಕನ್ ಕನ್ಸಿಡರೇಷನ್ ಇಂಟು ಕ್ವಾಂಟಿಟಿ, ಪ್ರೈಸ್ ಅಲಾಂಗ್ ವಿತ್ ಕ್ವಾಂಟಿಟಿ. ಕ್ವಾಂಟಿಟಿ ವಿಲ್ ಬಿ ಗಿವನ್ ಆ್ಯಸ್ ಎ ವೇಟ್ಸ್ ಇಯರ್. ಸೊ ಆ ವೇಟ್ಸ್ನ ನಾವು ತೊಗೊಂಡು ನಾವೇನು ಮಾಡ್ತಾ ಇದ್ದೀವಿ, ಇಂಡೆಕ್ಸ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗಾದರೆ ಅಂಡರ್ ವೇಟೆಡ್ ಇಂಡೆಕ್ಸ್ ನಂಬರಲ್ಲಿ ವಾಟ್ ಆರ್ ದಿ ಮೆಥಡ್ಸ್ ವಿ ಹ್ಯಾವ್ ಸೋ ಮೆನಿ ಮೆಥಡ್ಸ್. ಅದರಲ್ಲಿ ನಂಬರ್ 1 ಡಾರ್ವಿಶ್ ಆ್ಯಂಡ್ ಬೋಲೆಸ್ ಮೆಥಡ್, ಫಿಶರ್ಸ್ ಐಡಿಯಲ್ ಮೆಥಡ್, ಮಾರ್ಷಲ್ ಎಡ್ಜ್ವರ್ತ್ ಮೆಥಡ್, ಲಾಸ್ಪಿಯರ್ಸ್ ಮೆಥಡ್, ಪಾಶೆ ಮೆಥಡ್ and Cayley's method. So these are some of the statistical tools we have for calculations of index number under weighted method. So ಇದರಲ್ಲಿ ನಾವು ಒಂದೊಂದಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. How to calculate under weighted method. So before calculating of weighted method, so how to before calculating weighted method, what is the formula for each method? ನೋಡಿ ಲಾಸ್ಪಿಯರ್ಸ್ ಮೆಥಡಲ್ಲಿ how to calculate P01 ಅಂದರೆ we are taking price of base year
and current year is equal to sigma P1 into Q0. We are taking here weights. Weight is nothing but we are considering as a quantity. Sigma P1 Q0 divided by P0 Q0 into 100. ಅಂದರೆ P1 ಅಂದರೆ current year price of base year quantity and divided by current base year price of base year quantity. ಇದು ಲಾಸ್ಟ್ ಪಿಯರ್ಸ್ ಮೆಥಡಲ್ಲಿ ಅಪ್ಲೈ ಮಾಡಬೇಕಾಗಿರುವಂಥ ಫಾರ್ಮುಲಾ. ನೆಕ್ಸ್ಟು ಪ್ಯಾಶ್ಯೂಸ್ ಮೆಥಡಲ್ಲಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು? ಸೇಮ್ ಥಿಂಗ್. ಇನ್ ಪ್ಯಾಶ್ಯೂಸಲ್ಲಿ P01 ಇಂಟು ಸಿಗ್ಮಾ P1 Q1 ಡಿವೈಡ್ ಬೈ ಸಿಗ್ಮಾ P0 Q1 ಇಂಟು 100. ಸೊ ಇಲ್ಲಿ ಏನಾಗಿದೆ ಅಂದರೆ ವಿ ಆರ್ ಕ್ಯಾಲ್ಕುಲೇಟಿಂಗ್ ಅಂಡರ್ ಪ್ಯಾಶಿಯಲ್ಲಿ. ಸೊ ಕರೆಂಟ್ ನ್ಯೂಮರೇಟರ್ ಎಲ್ಲ ಕರೆಂಟ್ ಇಯರ್ ತೊಗೊಂಡಿದ್ದಾರೆ, ಡಿನಾಮಿನೇಟರಲ್ಲಿ ಬೇಸ್ ಇಯರ್ ಪ್ರೈಸ್ ಹಾಗೆ ಕರೆಂಟ್ ಇಯರ್ ಕ್ವಾಂಟಿಟಿನ ತೊಗೊಂಡಿದ್ದಾರೆ. So this is our calculation of under Paschen method. Then how to calculate Darvish-Bowles method? Under this Darvish-Bowles method, ibru ಸೇರಿ one formula ಮಾಡಿದ್ದಾರೆ, and that is called Darvish-Bowles method. ಇದರಲ್ಲಿ sigma P1 Q0 divided by P0 Q0 plus P1 Q1 divided by P0 Q1 divided by 2 ಮಾಡಿದ್ದಾರೆ. So he has taken an average of both Darvish as well as Bowles method. If you multiply with 100, you will get percentage. Then coming to Fisher's ideal index. So under Fisher ideal index number ಅಲ್ಲಿ how to calculate index number ಅಂದರೆ P01 is equal to square root of sigma P1 Q0 divided by P0 Q0 into sigma P1 Q1 divided by P0 Q1 into 100. ಸೊ ಇದು ತುಂಬ ವೆರಿ ಇಂಪಾರ್ಟೆಂಟ್ ಇಂಡೆಕ್ಸ್ ನಂಬರು ಮೆಥಡು ಫಾರ್ ಯುವರ್ ಎಕ್ಸಾಮಿನೇಷನು. ಒನ್ ಕ್ವಶನ್ಸು ಸೆಕ್ಷನ್ ಸಿಗೆ ಕೇಳ್ತಾನೆ, ಜಸ್ಟ್ ಫಿಶರ್ ಐಡಿಯಲ್ ಇಂಡೆಕ್ಸ್ ನಂಬರ್. ಸೊ ಅಂಡರ್ ಫಿಶರ್ ಐಡಿಯಲ್ ಇಂಡೆಕ್ಸಲ್ಲಿ ಹೌ ಟು ಕ್ಯಾಲ್ಕುಲೇಟ್, ದಿಸ್ ಇಸ್ ದಿ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ ಅಂಡರ್ ದಿಸ್ ಮೆಥಡ್. ದೆನ್ ಒನ್ ಎಕ್ಸಾಂಪಲ್ ಫಾರ್ ಕ್ಯಾಲ್ಕುಲೇಷನ್ಸ್ ಆಫ್ weighted method. So ಇದರಲ್ಲಿ given below are the price quantity data which price quoted in rupees per kg and production in quintals. Find last year's index, Paschen index and Fisher ideal index. ನೋಡಿ, ಸೊ ಯಾವ ರೀತಿ ನಿಮಗೆ ಪ್ರಾಬ್ಲಮ್ ಇರುತ್ತೆ ಅಂದರೆ ಇಲ್ಲಿ ಎರಡು ರೀತಿ ಕೊಟ್ಟಿರ್ತಾನೆ. ನಿಮಗೆ ಅನ್ವೇಟೆಡಲ್ಲಿ ಓನ್ಲಿ ದೇ ಆರ್ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ಪ್ರೈಸ್. ಇಲ್ಲಿ ವೆಯ್ಟೆಡಲ್ಲಿ ಪ್ರೊಡಕ್ಷನ್ ಕೊಟ್ಟಿರ್ತಾನೆ. ಪ್ರೊಡಕ್ಷನ್ ಇಸ್ ನಥಿಂಗ್ ಬಟ್ ಕ್ವಾಂಟಿಟಿ. ಮತ್ತು ಪ್ರೈಸ್ ಕೊಟ್ಟಿರ್ತಾನೆ. ಸೊ ಪ್ರೈಸು ಮತ್ತು ಕ್ವಾಂಟಿಟೀಸ್ ಇರಬೇಕು ಫಾರ್ ಕ್ಯಾಲ್ಕುಲೇಷನ್ ಅಂಡರ್ ವೇಟೆಡ್ ಮೆಥಡ್. ಸೊ ಏನೇನು ಕೊಟ್ಟಿದ್ದಾನೆ, ಐಟಮ್ ಕೊಟ್ಟಿದ್ದಾನೆ, ಬೀಫ್, ಮಟನ್ ಆ್ಯಂಡ್ ಚಿಕನ್, ದೀಸ್ ಆಲ್ ದಿ ವೇರಿಯಬಲ್ಸು ಎಷ್ಟು 2002 ಕೊಟ್ಟಿದ್ದಾನೆ, 2007 ಕೊಟ್ಟಿದ್ದಾನೆ. 2002 ಈಸ್ ದಿ ಬೇಸ್ ಇಯರ್ ಆ್ಯಂಡ್ 2007 ಈಸ್ ದಿ ಕರೆಂಟ್ ಇಯರ್. ಸೊ ಅದರಲ್ಲಿ ಪ್ರೈಸ್ ಕೊಟ್ಟಿದ್ದಾನೆ 15 rupees per kg, ಪ್ರೊಡಕ್ಷನು 500 ಆಗಿದೆ. ಸೊ 2007ಅಲ್ಲಿ 20 rupees ಪ್ರೈಸು, ಪ್ರೊಡಕ್ಷನ್ ಇಸ್ 600. ಹಾಗೆ ಮಟನ್ 18 rupees, 590, 23, 640, chicken 22, 450 and price 24 and production is 500. So this is the information given for calculations of all these three methods. So one by one. How to calculate? ನೋಡಿ, ಸೊ ಐಟಮ್ ಅಥವಾ ವೇರಿಯಬಲ್. ಸೊ ಪ್ರೈಸ್ P0 ಅಂದರೆ ನಾನು ಹೇಳಿದ್ದೆ ನಿಮಗೆ ಪ್ರೈಸ್ ಆಫ್ 2000. ನೋಡಿ, P0 ಅಂದರೆ ಪ್ರೈಸ್ ಆಫ್ 2002. ದೆನ್ Q0 ಅಂದರೆ ಕ್ವಾಂಟಿಟಿ ಆಫ್ 2002. ದೆನ್ P1 ಅಂದರೆ ಪ್ರೈಸ್ ಆಫ್ 2007. Q1 ಅಂದರೆ ಕ್ವಾಂಟಿಟೀಸ್ ಆಫ್ 2007. ಸೊ ಇದೆಲ್ಲ ಬೇಸ್ ಇಯರ್ ಆಗುತ್ತೆ, ಇದೆಲ್ಲ ಕರೆಂಟ್ ಇಯರ್ ಆಗುತ್ತೆ. ಸೊ P0 Q0 P1 Q1. ಸೊ ಈ ಥರ ನೀವು ಬರ್ಕೊಂಡಾದ್ಮೇಲೆ ದೆನ್ ಅಕಾರ್ಡಿಂಗ್ ಟು ಫಾರ್ಮುಲಾ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಏನೇನು ಕ್ಯಾಲ್ಕುಲೇಟ್ ಮಾಡಬೇಕು? ಫಾರ್ಮುಲಾ ಕೊಟ್ಟಿದ್ದೆ ನಾನು ನಿಮಗೆ. P1 Q0 ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರೈಸು ಕರೆಂಟ್ ಇಯರ್ ಪ್ರೈಸ್ ವಿತ್ ಬೇಸ್ ಇಯರ್ ಕ್ವಾಂಟಿಟಿ, ಬೇಸ್ ಇಯರ್ ಪ್ರೈಸ್ ವಿತ್ ಬೇಸ್ ಇಯರ್ ಕ್ವಾಂಟಿಟಿ, ಕರೆಂಟ್ ಇಯರ್ ಪ್ರೈಸ್ ವಿತ್ ಕರೆಂಟ್ ಇಯರ್ ಕ್ವಾಂಟಿಟಿ ಆ್ಯಂಡ್ ಬೇಸ್ ಇಯರ್ ಪ್ರೈಸ್ ವಿತ್ ಕರೆಂಟ್ ಇಯರ್ ಕ್ವಾಂಟಿಟಿ ಮಲ್ಟಿಪ್ಲೈ ಮಾಡಬೇಕು. ನಿಮಗೆ ಕ್ವಶನಲ್ಲೇ ಆನ್ಸರ್ ಇರುತ್ತೆ, ನೀವು ಜಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ ಯು ಗೆಟ್ ಆನ್ ಆನ್ಸರ್. ನೋಡಿ, P1 ಎಷ್ಟಿದೆ? P1 20 ಇದೆ. Q0 ಎಷ್ಟಿದೆ? 500 ಇದೆ. 500 ಇಂಟು 20 ಯು ವಿಲ್ ಗೆಟ್ 10,000. ಹಾಗೆ 590 ಇಂಟು 23 ಯು ವಿಲ್ ಗೆಟ್ 13,570. 450 ಇಂಟು 24 ಯು ವಿಲ್ ಗೆಟ್ 10,800. ಅದೇ ರೀತಿ P0 Q0 ಇಲ್ಲೇ ಇದೆ ನೋಡಿ, ಬೇಸ್ ಇಯರ್ ಪ್ರೈಸ್ ಆ್ಯಂಡ್ ಬೇಸ್ ಇಯರ್ ಕ್ವಾಂಟಿಟಿ. 15 ಇಂಟು 500 7,500. 18 ಇಂಟು 590 10,620.
22 into 450 9900. ಅದೇ ರೀತಿ ಕರೆಂಟ್ ಇಯರ್ ಪ್ರೈಸ್ ವಿತ್ ಕರೆಂಟ್ ಇಯರ್ ಕ್ವಾಂಟಿಟಿ ಆ್ಯಂಡ್ ಕರೆಂಟ್ ಇಯರ್ ಪ್ರೈಸ್ ವಿತ್ ಬೇಸ್ ಇಯರ್ ಕ್ವಾಂಟಿಟಿನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಟೋಟಲ್ ಸಿಗುತ್ತೆ. ದಿಸ್ ಟೋಟಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಕ್ಯಾಲ್ಕುಲೇಷನ್ಸ್ ಆಫ್ ಡಿಫ್ರೆಂಟ್ ಮೆಥಡ್. ನೋಡಿ, ಫಸ್ಟ್ ಒನ್ ಲಾಸ್ಟ್ ಪಿಯರ್ಸು ನೀವು P1Q0 ಕ್ಯಾಲ್ಕುಲೇಟ್ ಮಾಡಿದ್ರಿ. ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರಿ? P1Q0 ಟೋಟಲ್ ಆಫ್ 34,370. ನೋಡಿ, 34,370. P0Q0 ಎಷ್ಟು ಮಾಡಿದ್ರಿ? P0Q0 2820. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 34,370 ಡಿವೈಡೆಡ್ ಬೈ 2820 ಇಂಟು 100 ಯು ವಿಲ್ ಗೆಟ್ 122.67%. ಇದು ಲಾಸ್ಟ್ ಪಿಯರ್ಸ್ ಇಂಡೆಕ್ಸ್ ಮೆಥಡ್. ಹಾಗೆ ಪ್ಯಾಶೆಗೆ ಬಂದಾಗ P1Q1 ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರಿ? P1Q1 ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ 38,720. ಸಬ್ಸ್ಟಿಟ್ಯೂಟ್ 38,720. P0Q1 ಎಷ್ಟು ಮಾಡಿದ್ರಿ? P0Q1 is 31,520. ಸಬ್ಸ್ಟಿಟ್ಯೂಟ್ 31,520. ಸೊ 122.84% ಇದು ಪ್ಯಾಶನ್ ಮೆಥಡ್. ಅದೇ ರೀತಿ ಫಿಶರ್ ಇಂಡೆಕ್ಸ್ ಮೆಥಡ್ ಮಾಡೋಕ್ಕೆ ಹೋಗೋಣ. ನೋಡಿ, P1Q0 ಇದೆ, ಎಷ್ಟು ಮಾಡಿದರೆ? 34,370. P0Q0 ಎಷ್ಟಿತ್ತು? 2820 ಇಂಟು P1Q1 ಎಷ್ಟಿತ್ತು? 38,720. P0Q0 31,520 ಸ್ಕ್ವಯರ್ ರೂಟ್ ಇಂಟು 100 122.69%. ನೀವು ಯಾವುದೇ ಮೆಥಡ್ ಮಾಡಿದ್ರೆ ನಿಮಗೆ ಆನ್ಸರು ಸಿಮಿಲಾರಿಟಿ ಬರುತ್ತೆ. ಅದರ ಅರ್ಥ ಏನು ಅಂದರೆ ಲಾಸ್ಟ್ ಇಯರ್ ದ ಸೇಮ್ ಪ್ರೈಸ್ ಆಸ್ ವೆಲ್ ಆಸ್ ಕ್ವಾಂಟಿಟಿ ದ ಲೆವೆಲ್ ಆಫ್ ಚೇಂಜಸ್ ಇಸ್ 100% and the current year there is an increase of 22% in price as well as quantity. So this is how you have to write a conclusion in index number. So this is how you have to calculate index number under weighted method. Then we will move on to factor reversal test and time reversal test. ಸೊ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ನು ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಟೈಮ್ ರಿವರ್ಸಲ್ ಟೆಸ್ಟ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಯುವರ್ ಎಕ್ಸಾಮಿನೇಷನ್. ಒಂದು ಕಂಪಲ್ಸರಿ ಸೆಕ್ಷನ್ಸಿಗೆ ಇದ್ರ ಮೇಲೆ ನಿಮಗೆ ಬಂದೇ ಇರೋದು. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ನೋಡಿ, ರಿವರ್ಸಲ್ ಫ್ಯಾಕ್ಟರ್ ರಿವರ್ಸಲ್ ಅಂದರೆ ಇಲ್ಲಿ ನಾನು ನಿಮ್ಗೆ ಹೇಳಿದೆ ವೇಟೆಡಲ್ಲಿ ಏನು ವಿ ಆರ್ ಕನ್ಸಿಡರಿಂಗ್ ಆಫ್ ಬೋತ್ ಕ್ವಾಂಟಿಟಿ ಆಸ್ ವೆಲ್ ಆಸ್ ಪ್ರೈಸ್. ನೋಡಿ, ಪ್ರೈಸ್ ಅಂದರೆ 0 into 1 ವಿ ಆರ್ ಕನ್ಸಿಡರಿಂಗ್ ಪ್ರೈಸ್ ಆಫ್ ಬೇಸ್ ಇಯರ್ ಆ್ಯಂಡ್ ಕ್ವಾಂಟಿಟಿ ಕರೆಂಟ್ ಇಯರ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಆಫ್ ಬೇಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್ ಕ್ವಾಂಟಿಟಿ. ಸೊ ಪ್ರೈಸು ಮತ್ತು ಕ್ವಾಂಟಿಟಿನ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಪ್ರೈಸ್ ಕ್ಯಾಲ್ಕುಲೇಷನ್ಸ್ ಆಫ್ ದಿಸ್ ಪ್ರೈಸ್ ಫಾರ್ಮುಲಾ ಈಸ್ P1Q0 ಡಿವೈಡ್ ಬೈ P0Q0 ಇಂಟು P1Q1 ಡಿವೈಡ್ ಬೈ P0Q1 ಮತ್ತು ಕ್ವಾಂಟಿಟಿಗೆ Q1P0 ಡಿವೈಡ್ ಬೈ Q0P0 ಇಂಟು Q1P1 ಡಿವೈಡ್ ಬೈ Q0P1. ಸೊ ಇದೆರಡು ಸಪ್ರೇಟ್ ಫಾರ್ಮುಲಾ. ಸಪೋಸ್ ನಾವು ಇದೆರಡೂ ಫಾರ್ಮುಲಾನ ಕ್ಲಬ್ ಮಾಡಿದ್ರೆ ಇಫ್ ಯು ಮಲ್ಟಿಪ್ಲೈ ವಿತ್ ಪ್ರೈಸ್ ವಿತ್ ಕ್ವಾಂಟಿಟಿ ನಾವು ಫಾರ್ಮುಲಾ ವಿಲ್ ಬಿ P01 ಇಂಟು Q01. ಸೇಮ್ ಫಾರ್ಮುಲಾ ಬರ್ಕೊಳ್ಳಿ. P1Q0 ಸೇಮ್ ಬರ್ದಿದ್ದೀನಿ ಪ್ರೈಸ್ ಫಾರ್ಮುಲಾ. ಇಫ್ ಯು ಮಲ್ಟಿಪ್ಲೈ ವಿತ್ ದಿಸ್ ಪ್ರೈಸ್ ಫ್ಯಾಕ್ಟರ್ ರಿವರ್ಸಲ್ ಟೈಮ್ ವಿತ್ ದಟ್ ಆಫ್ ಕ್ವಾಂಟಿಟೇಟಿವ್ ನಿಮಗೆ ಆನ್ಸರು ಕೊನೆಗೆ ಏನು ಬರುತ್ತೆ ಅಂದರೆ P01 ಇಂಟು Q01. ನೋಡಿ, P1Q0 ಮತ್ತು P1Q0 ನೋಡಿ, ನ್ಯೂಮರೇಟರ್ P1Q0 ಡಿನಾಮಿನೇಟರ್ P1Q0 ಗೆಟ್ ಕ್ಯಾನ್ಸಲ್. ನ್ಯೂಮರೇಟರು ಡಿನಾಮಿನೇಟರ್ ಕ್ಯಾನ್ಸಲ್ ಆಯಿತು. ಹಾಗೆಯೇ ಇಲ್ಲಿ ನೋಡಿ P1Q1 ಕ್ಯಾನ್ಸಲ್ ಆಗಲ್ಲ, ನ್ಯೂಮರೇಟರ್ ಕ್ಯಾನ್ಸಲ್ ಆಗಲ್ಲ. ಇಲ್ಲಿ ನೋಡಿ Q1P0 ಕ್ಯಾನ್ಸಲ್ ಆಗುತ್ತೆ. ಕೊನೆಯದಾಗಿ ಉಳ್ಕೊಳ್ಳೋದೇನು P1 ಆ್ಯಂಡ್ Q1 ಉಳ್ಕೊಳ್ಳುತ್ತೆ ಮತ್ತು P0Q0 ಉಳ್ಕೊಳ್ಳುತ್ತೆ. ಅಂದರೆ ಡಿನಾಮಿನೇಟರಲ್ಲಿ 2 P0Q0 ಇದೆ, ನ್ಯೂಮರೇಟರಲ್ಲಿ 2 P1Q1 ಇದೆ. ಸೊ ಹಾಗಾಗಿ ಅದು ನಮಗೆ ಸ್ಕ್ವೇರ್ ರೂಟ್ ಮಾಡ್ಕೊಳ್ಳೋಣ. ಸೊ ನಾವು P1Q1 ಹೋಲ್ ಸ್ಕ್ವೇರ್ P0Q0 ಹೋಲ್ ಸ್ಕ್ವೇರ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾವು ಸ್ಕ್ವೇರ್ ರೂಟ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಈ ಸ್ಕ್ವಯರು ಮತ್ತು ಈ ಸ್ಕ್ವೇರ್ ರೂಟ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದಾಗ ಉಳಿಯೋದೇ ನಿಮಗೆ P1Q1 ಡಿವೈಡ್ ಬೈ P0Q0. ನಿಮಗೆ ಆನ್ಸರು ಇದು ಬರಬೇಕು. ವೈಲ್ ಕ್ಯಾಲ್ಕುಲೇಟಿಂಗ್ ಆಫ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಯುವರ್ ಆನ್ಸರ್ ಮಸ್ಟ್ ಬಿ P1Q1. ದಿಸ್ ಇಸ್ ದಿ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ಸ್ ಆಫ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ದೆನ್ ಕಮ್ ಟು ಟೈಮ್ ರಿವರ್ಸಲ್ ಟೆಸ್ಟ್. ನೋಡಿ, ಟೈಮ್ ರಿವರ್ಸಲ್ ಟೆಸ್ಟ್. ಅಂಡರ್ ಟೈಮ್ ರಿವರ್ಸಲ್ ಟೆಸ್ಟಲ್ಲಿ ವಿ ಆರ್ ಕನ್ಸಿಡರಿಂಗ್ ಓನ್ಲಿ ಪ್ರೈಸಸ್ ಇಂಟು ಕನ್ಸಿಡರೇಷನ್.
ಫ್ಯಾಕ್ಟರಲ್ಲಿ ನಾವು ಕ್ವಾಂಟಿಟಿನ ಕನ್ಸಿಡರ್ ಮಾಡ್ತಾ ಇದ್ದೀವಿ, ಟೈಮಲ್ಲಿ ನಾವು ಪ್ರೈಸ್ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀವಿ. ನೋಡಿ, ಪ್ರೈಸಲ್ಲಿ P01 P10 ಅಂದರೆ ಬೇಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್ ಮಲ್ಟಿಪ್ಲೈಯಿಂಗ್ ವಿತ್ ಕರೆಂಟ್ ಇಯರ್ ವಿತ್ ದಟ್ ಆಫ್ ಪ್ರೈಸ್ ಇಯರ್, ಅಂದರೆ ಎರಡು ಉಲ್ಟಾ ಆಗುತ್ತೆ, ಎರಡು ಆಪೋಸಿಟ್ ಆಗುತ್ತೆ ನೋಡಿ. ಸೊ P1Q0 P0Q0 P1Q1 ಡಿವೈಡ್ ಬೈ P0Q1. ನೋಡಿ, ಇಲ್ಲಿ ಆಪೋಸಿಟ್, ಇಫ್ ಯು ಆರ್ ಮಲ್ಟಿಪ್ಲೈಯಿಂಗ್ ಆಪೋಸಿಟಲ್ಲಿ P1 ಇರೋದು P0 ಆಗುತ್ತೆ, Q0 ಇರೋದು Q1 ಆಗುತ್ತೆ. ಸೊ P1 P0, ಇಲ್ಲಿ P1 ಇದೆ, ಇಲ್ಲಿ P0 ಇದೆ, ಅಂದರೆ ಯು ಆರ್ ರಿವರ್ಸಿಂಗ್ ದಿ ಪ್ರೈಸಸ್. ಸೊ ವಾಟ್ ಎವರ್ ನ್ಯೂಮರೇಟರ್ ವಿಲ್ ಬಿಕಮ್ ಆಪೋಸಿಟ್ ಟು next P1 P0. Then if you multiply with this, you will get P01 into P10. ಸೊ ಸೇಮ್ನೇ ನೀವು ಮಲ್ಟಿಪ್ಲೈ ಮಾಡಿದಾಗ ನಿಮ್ಮ ಆನ್ಸರು 1 ಬರಬೇಕು. ಸೊ ಯು ಆರ್ ಟೆಸ್ಟಿಂಗ್ ಆಫ್ ಟೈಮ್ ರಿವರ್ಸಲ್. ಸೊ ಹೇಗೆ 1 ಬರುತ್ತೆ ಅಂದರೆ, ಸೀರಿ ನ್ಯೂಮರೇಟರ್ P1Q0 ಇದೆ, ಡಿನಾಮಿನೇಟರು P1Q0 ಇದೆ, ವಿಲ್ ಗೆಟ್ ಕ್ಯಾನ್ಸಲ್. ಸೊ ಇಲ್ಲಿ ಡಿನಾಮಿನೇಟರ್ P0Q0 ಇದೆ, ಇಲ್ಲಿ ನ್ಯೂಮರೇಟರು P0Q0 ಇದೆ, ನ್ಯೂಮರೇಟರು ಡಿನಾಮಿನೇಟರು ಕ್ಯಾನ್ಸಲ್ ಆಗುತ್ತೆ. ಹಾಗೆ ಎಲ್ಲ ನ್ಯೂಮರೇಟರು ಡಿನಾಮಿನೇಟರು ಕ್ಯಾನ್ಸಲ್ ಆಗಿ ನಿಮಗೆ ಆನ್ಸರ್ ಏನು ಬರುತ್ತೆ ಅಂದರೆ, ಯು ವಿಲ್ ಗೆಟ್ ಆನ್ಸರ್ ಈಸ್ 1. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್, ಬೋತ್ ದ ಟೆಸ್ಟ್ ಯು ಹ್ಯಾವ್ ಟು ಸ್ಯಾಟಿಸ್ಫೈ. ಸೊ ಅಂಡರ್ ದಿಸ್ ಯು ಹ್ಯಾವ್ ಟು ಸ್ಯಾಟಿಸ್ಫೈ ಫ್ಯಾಕ್ಟರ್ ರಿವರ್ಸಲ್ ಆಸ್ ವೆಲ್ ಆಸ್ ಟೈಮ್ ರಿವರ್ಸಲ್. ಹಾಗಾದರೆ ಹೌ ಟು ಕ್ಯಾಲ್ಕುಲೇಟ್ ದಿಸ್ ವಿ ವಿಲ್ ಸಿ. ಒಂದು ಪ್ರಾಬ್ಲಮ್ ಇದೆ. Calculate Fisher index number from the data given below and show that it satisfies the time reversal test and the factor reversal test. ಅಂದರೆ ಇಲ್ಲಿ you have to calculate Fisher index number, along with you have to satisfy both the test. Number 1 is time, number 2 is factor reversal test. So ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ? ಕಮೋಡಿಟಿ, he has given variable A, B, C, D and E. ಸೊ ಅವನೇನು ಕೊಟ್ಟಿದ್ದಾನೆ? 2012 ಮತ್ತು 13 ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ಏನು ಇನ್ಫಾರ್ಮೇಷನು? 2012ಅಲ್ಲಿ ಪ್ರೈಸ್ ಕೊಟ್ಟಿದ್ದಾನೆ ಆ್ಯಂಡ್ ಕ್ವಾಂಟಿಟಿ ಕೊಟ್ಟಿದ್ದಾನೆ, 2013ಅಲ್ಲಿ ಪ್ರೈಸ್ ಕೊಟ್ಟಿದ್ದಾನೆ, ಕ್ವಾಂಟಿಟೀಸ್ ಕೊಟ್ಟಿದ್ದಾನೆ. ಸೊ ಬೇಸ್ಡ್ ಆನ್ ದಿಸ್ ಇನ್ಫಾರ್ಮೇಷನ್ ಯು ನೀಡ್ ಟು ಕ್ಯಾಲ್ಕುಲೇಟ್ ಇಂಡೆಕ್ಸ್ ನಂಬರ್. ಹೌ ಟು ಕ್ಯಾಲ್ಕುಲೇಟ್? ಬೇಸ್ಡ್ ಆನ್ ಫಿಶರ್ ಇಂಡೆಕ್ಸ್ ಆ್ಯಸ್ ವೆಲ್ ಆಸ್ ಟೈಮ್ ರಿವರ್ಸಲ್ ಆ್ಯಂಡ್ ಫ್ಯಾಕ್ಟರ್ ರಿವರ್ಸಲ್. ಸೊ ಇದನ್ನು ನೀವೇನು ಮಾಡಬೇಕು? ಯು ಹ್ಯಾವ್ ಟು ರೈಟ್ ಎ ಸೊಲ್ಯೂಷನ್. ಸೊ ಬಿಫೋರ್ ಅಪ್ಲೈಯಿಂಗ್ ದಿ ಫಾರ್ಮುಲಾ ನೀವು ಇದನ್ನು ಸರಿಯಾದ ಒಂದು ಟೇಬಲ್ ಫಾರ್ಮ್ಗೆ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಇವನು ರೋ ವೈಸ್ ಕೊಟ್ಟಿದ್ದಾನೆ, ನಾನಿಲ್ಲಿ ಕಾಲಮ್ ವೈಸ್ ಮಾಡ್ಕೊಂಡಿದ್ದೀನಿ. ಸೊ ಐಟಮ್ಸ್ ಕಮೋಡಿಟಿ ಏನು ಕೊಟ್ಟಿದ್ದೀನಿ, ರೋ ವೈಸ್ ಇರೋದನ್ನು ನಾನಿಲ್ಲಿ ಕಾಲಮ್ ವೈಸ್ ಹಾಕ್ಕೊಂಡಿದ್ದೀನಿ. ಮತ್ತು ರೋ ವೈಸು 12 ಕೊಟ್ಟಿದ್ದೀನಿ, 2012 ಮತ್ತು 2013 ಕೊಟ್ಟಿದ್ದಾನೆ. 2012ಅಲ್ಲಿ ಪ್ರೈಸ್ ಕೊಟ್ಟಿದ್ದಾನೆ, ಪ್ರೈಸ್ ಇಸ್ ನಥಿಂಗ್ ಬಟ್ ಏನು P0. 2012 ಬೇಸ್ ಇಯರು, 2013 ಕರೆಂಟ್ ಇಯರು. 2012ಅಲ್ಲಿ ಬೇಸ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾನೆ, ಸೇಮ್ ಅದನ್ನು ನೀವು ಹಾರಿಜಾಂಟಲ್ ಇರೋದನ್ನ ವರ್ಟಿಕಲ್ ಮಾಡ್ಕೊಳ್ಳಿ. ಸೊ 10, 12, 18, 20, 22 ತೊಗೊಂಡಿದ್ದೀನಿ. 2012ಅಲ್ಲಿ ಕ್ವಾಂಟಿಟೀಸ್ ಎಷ್ಟು ಕೊಟ್ಟಿದ್ದಾನೆ? 49, 25, 10, 5 and 8. ಸೊ ಹಾರಿಜಾಂಟಲ್ ಕೊಟ್ಟಿರೋದನ್ನ ನಾನು ವರ್ಟಿಕಲ್ ಮಾಡ್ಕೊಂಡಿದ್ದೀನಿ. 13ಅಲ್ಲೂ ಅಷ್ಟೇ, ಪ್ರೈಸ್ ಎಷ್ಟು ಕೊಟ್ಟಿದ್ದಾನೆ? P1 ಆಗುತ್ತೆ, ಕರೆಂಟ್ ಇಯರ್ ಆಲ್ವೇಸ್ P1. ಸೊ 12, 15, 20, 40, 45. ಕ್ವಾಂಟಿಟಿ ಎಷ್ಟಿದೆ? 50, 20, 12, 2 and 5. ಸೊ ಈ ರೀತಿಯಾಗಿ ನೀವು ಕೊಟ್ಟಿರೋವಂಥ ಹಾರಿಜಾಂಟಲ್ ನಾನಿಲ್ಲಿ ವರ್ಟಿಕಲ್, ಏನಕ್ಕೆ ನಾನು ವರ್ಟಿಕಲ್ ಮಾಡ್ಕೊಂಡಿದ್ದೀನಿ ಅಂದರೆ, ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ವೆರಿ ಈಸಿಲಿ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ ನೋಡಿ. ಹೌ ಟು ಕ್ಯಾಲ್ಕುಲೇಟ್. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಇಲ್ಲಿ ನೋಡಿ, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ, ನಾನು ಆಗಲೇ ಹೇಳಿದೆ P1Q0 ಟೋಟಲ್ ತೊಗೊಳ್ಬೇಕು, P1Q1 ಟೋಟಲ್ ತೊಗೋಬೇಕು, P1Q0 ಟೋಟಲ್ ತೊಗೋಬೇಕು, ದೆನ್ P0Q1ನ ಟೋಟಲ್ ತೊಗೊಳ್ಬೇಕು. ಈ ಎಲ್ಲ ಮಲ್ಟಿಪ್ಲೈ ಮಾಡಿ ಯು ಶುಡ್ ಟೇಕ್ ಅ ಟೋಟಲ್ ಆಫ್ ದಿಸ್. ನೋಡಿ, ಟೋಟಲ್ P1Q0 1723 ಅಂತ ಇದೆ, P1Q0. ನೆಕ್ಸ್ಟ್ 1246 ಬಂದು P0Q0, 11445, 1445 ಅಂದರೆ ಯಾವುದು ಇದು? ದಿಸ್ ಇಸ್ P1Q1. ಸೊ 1,01,000 ಇದು P1Q1. ಸೊ ಇದು ಟೋಟಲ್ನ ತೊಗೊಂಡು ನೀವು ಏನು ಮಾಡಬೇಕು? ವಿ ಹ್ಯಾವ್ ಟು ಸ್ಯಾಟಿಸ್ಫೈ ದಿ ಟೈಮ್ ರಿವರ್ಸಲ್ ಟೆಸ್ಟ್. ಎಲ್ಲನೂ ಸಬ್ಸ್ಟ್ಯೂಟ್ ಮಾಡಿ. ಸಬ್ಸ್ಟ್ಯೂಟ್ ಮಾಡಾದಮೇಲೆ ನಿಮಗೆ ನ್ಯೂಮರೇಟ್ ನೋಡಿ, 1723 ನ್ಯೂಮರೇಟರ್, 1723 ಡಿನಾಮಿನೇಟರ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ.
ಎಲ್ಲ ನ್ಯೂಮರೇಟರು ಡಿನಾಮಿನೇಟರ್ ಕ್ಯಾನ್ಸಲ್ ಆದಮೇಲೆ ನಿಮಗೆ ಕೊನೆಯದಾಗಿ ಉಳಿಯೋದು 1. ಅಂದರೆ ಅರ್ಥ ಯು ಆರ್ ಸ್ಯಾಟಿಸ್ಫೈಯಿಂಗ್ ಆಫ್ ಟೈಮ್ ರಿವರ್ಸಲ್ ಟೆಸ್ಟ್. ಇಫ್ ಯು ಮಲ್ಟಿಪ್ಲೈ ಕರೆಂಟ್ ಇಯರ್ ಬೇಸ್ ಇಯರ್ ಪ್ರೈಸ್ with current year price, if you multiply with current year price with base year price, you will get your satisfying of 1 ಅಂತ. ಹಾಗೆ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ಗೆ ಹೋಗೋಣ. ನೋಡಿ, ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟಲ್ಲಿ ನಾನು ನಿಮ್ಗೆ ಆಗಲೇ ಹೇಳಿದ್ದೆ, ದಿಸ್ ಇಸ್ ದಿ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ಸ್ ಆಫ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಇಫ್ ಯು ಮಲ್ಟಿಪ್ಲೈ ಪ್ರೈಸ್ ವಿತ್ ದಟ್ ಆಫ್ ಕ್ವಾಂಟಿಟಿ, ಯು ಹ್ಯಾವ್ ಟು ಗೆಟ್ ದಿಸ್ ಆನ್ಸರ್. ಸೊ ಸೇಮ್ ಥಿಂಗ್ ಈ ಫಾರ್ಮುಲಾನ ಅಪ್ಲೈ ಮಾಡ್ಕೊಳ್ಳಿ. ಈ ಫಾರ್ಮುಲಾ ಅಪ್ಲೈ ಮಾಡಿ ನಂಬರ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. 1723 ನ್ಯೂಮರೇಟರ್, 1723 ಡಿನಾಮಿನೇಟರ್ ವಿಲ್ ಗೆಟ್ ಕ್ಯಾನ್ಸಲ್. ಮತ್ತು 1246 ನೋಡಿ 1106 ಆ್ಯಂಡ್ 1106 ವಿಲ್ ಗೆಟ್ ಕ್ಯಾನ್ಸಲ್. ನ್ಯೂಮರೇಟರ್ ಡಿನಾಮಿನೇಟರ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನ್ಯೂಮರೇಟರು ಸೇಮ್ ಇದೆ, ಇಲ್ಲಿ ಡಿನಾಮಿನೇಟರ್ ಸೇಮ್ ಇದೆ, ಡಿನಾಮಿನೇಟರ್ ಸೇಮ್ ಇದೆ. ಯು ವಿಲ್ ಗೆಟ್ ಸ್ಕ್ವಯರ್ 1445 ಸ್ಕ್ವಯರ್ ಆ್ಯಂಡ್ 1246 ಸ್ಕ್ವಯರ್ ಆಗುತ್ತೆ. ಸೊ ಬೋತ್ ದಿಸ್ ಸೈಡ್ ಯು ಕ್ಯಾನ್ ಏಬಲ್ ಟು ಗೆಟ್ ಕ್ಯಾನ್ಸಲ್. ಸ್ಕ್ವೇರ್ ರೂಟ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಉಳಿಯೋ ಆನ್ಸರ್ 1445 ಡಿವೈಡ್ ಬೈ 1046. ದಿಸ್ ಆನ್ಸರ್ ಈಸ್ ಈಕ್ವಲ್ ಟು ಯು ಆರ್ ಸ್ಯಾಟಿಸ್ಫೈಯಿಂಗ್ ಆಫ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಸೊ ಇದು ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ನ ಹೌ ಟು ಸ್ಯಾಟಿಸ್ಫೈ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಸೊ ಇದು ನಿಮಗೆ 14 ಮಾರ್ಕ್ಸಿಗೆ ಸೆಕ್ಷನ್ಸಿಗೆ ಬರುವಂಥ ಪ್ರಾಬ್ಲಮ್. ಸೊ ಇಷ್ಟು ನೀವು ಇಂಡೆಕ್ಸ್ ನಂಬರಲ್ಲಿ ಕಲಿಬೇಕಾಗಿದ್ದಂಥ ವಿಷಯಗಳು. So under this index number, you have learned what do you mean by index number, what are the characteristics of index number, uses of index number, then methods of calculations of index number. Under methods of index number, weighted, unweighted are simple aggregative and simple average. Then weighted only you have so many methods called Laspierre, Fisher index number. Under Fisher index, how to calculate, how to test factor reversal as well as time reversal test. So everything that you have learned under this index number. Thank you.